ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನನಗೆ ಒಂದು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ಏನು ಅಂತ ಹೇಳಿದ್ರೆ ನಮ್ಮ ಅಕ್ಕನ ಮಗಳದ್ದು ಬರ್ತಡೇ ಇವತ್ತು. ಸೊ ಅವಳಿಗೆ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಶುಭಾಶಯಗಳು ಅಂತ ವಿಶ್ ಮಾಡ್ತಾ ನನ್ನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನು ಅಂತ ಹೇಳಿದ್ರೆ, ನೀವು ಇವತ್ತು ತಮ್ನೈಲಲ್ಲಿ ನೋಡಿರೋ ಹಾಗೆ ನಾನು ಮಾತಾಡ್ತಿರೋ ವಿಷಯ ಏನು ಅಂತಂದರೆ, ಸಬ್ಸ್ಕ್ರೈಬರ್ ಇದ್ದಾರೆ ಬಟ್ ನಮಗೆ ವ್ಯೂಸ್ ಬರ್ತಾ ಇಲ್ಲ ಅಂತ ಹೇಳೋ ವಿಷಯದ ಬಗ್ಗೆ. ಹೌದು, ನನಗೂ ಕೂಡ ಜಸ್ಟ್ 100 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ, ಬಟ್ 50% ಕೂಡ ವ್ಯೂಸು ಬರ್ತಾ ಇಲ್ಲ. ಇದೇ ಥರ ಪ್ರಾಬ್ಲಮ್ಮು ತುಂಬ ಜನಕ್ಕೆ ಆಗಿರುತ್ತೆ. ಅದು ನಾವು ಮಾಡ್ತಾ ಇರೋ ತಪ್ಪಿಂದಲೇ ಈ ಪ್ರಾಬ್ಲಮ್ಮು ನಮಗೆ ಬರ್ತಾ ಇರೋದು ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ. ನಾನು ಅಂದ್ಕೊಂಡಿದ್ದೆ ಯೂಟ್ಯೂಬ್ ಚಾನಲ್ ಫಸ್ಟ್ ಸ್ಟಾರ್ಟ್ ಮಾಡುವಾಗ ಏನು ಬಿಡು 5 ಮಿನಿಟ್ಸ್ 10 ಮಿನಿಟ್ಸ್ ಅಷ್ಟೇ ಅಲ್ವಾ ವೀಡಿಯೋ, ಆರಾಮಲ್ಲಿ ಡೈಲಿ ಒಂದೊಂದು ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡ್ಬೋದು ಅಂತ ಹೇಳಿಬಿಟ್ಟು. ಆದರೆ ನಾನು ಈ ಥರ ಚಾನಲ್ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಗೊತ್ತಾಗಿರೋದು, ಹೇಳ್ತಾರಲ್ವ ನೀರಿಗೆ ಬಿದ್ದ ಮೇಲೆ ಆಳ ಎಷ್ಟಿದೆ ಅಂತ ಗೊತ್ತಾಗೋದು ಅಂತ ಹೇಳಿಬಿಟ್ಟು, ಅದೇ ಥರ ನನಗೂ ಕೂಡ ಅನುಭವ ಆಯಿತು. ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಚಾನಲ್ ಸ್ಟಾರ್ಟ್ ಮಾಡುವಾಗ ಮೊದಲಿಗೆ ಯಾರ್ಯಾರು ಚಾನಲಲ್ಲಿ ಅಂದರೆ ಯೂಟ್ಯೂಬಲ್ಲಿ ಸಕ್ಸಸ್ ಆಗಿರ್ತಾರೆ ಅಂಥವ್ರನ್ನ ಮಾತ್ರ ನೋಡಿರ್ತೀವಿ. ಅವ್ರ ವ್ಯೂಸ್ನ ನೋಡಿಬಿಟ್ಟು, ಅವ್ರಿಗಾಗಿರೋ ಸಬ್ಸ್ಕ್ರೈಬರ್ನ ನೋಡಿಬಿಟ್ಟು ನಾವು ಕೂಡ ಚಾನಲ್ನ ಆರಾಮಲ್ಲಿ ನಡೆಸ್ಕೊಂಡು ಹೋಗ್ಬೋದು ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡ್ತೀವಿ. ಆದರೆ ಚಾನಲ್ನ ಸ್ಟಾರ್ಟ್ ಮಾಡಿದ್ಮೇಲೆ ನಮಗೆ ಅದ್ರ ಬಗ್ಗೆ ಒಂದೊಂದೇ ತಿಳಿತಾ ಹೋಗುತ್ತೆ. ತುಂಬ ಜನ ಇನ್ನೂ 1 ವರ್ಷ ಆದ್ರೂ ಕೂಡ 100 ಸಬ್ಸ್ಕ್ರೈಬರ್ ರೀಚ್ ಆಗದೆ ಇರೋರು ಇರ್ತಾರೆ. 100 ಸಬ್ಸ್ಕ್ರೈಬರ್ ಆದರೂ 50% ಕೂಡ ವ್ಯೂ ಬರದೇ ಇರೋ ಚಾನ್ಸಸ್ ಕೂಡ ಇರುತ್ತೆ. ಈ ಥರ ಆಗ್ತಾ ಇದೆ ಅಂತ ಹೇಳಿದ್ರೆ ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ, ಇದು ನಮ್ಮ ತಪ್ಪಿಂದನೇ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ನನಗನ್ಸುತ್ತೆ. ನಾವು ಮಾಡ್ತಾ ಇರೋ ಮೊದಲನೇ ತಪ್ಪು ಅಂತ ಹೇಳಿಬಿಟ್ರೆ, ಇವಾಗ ನಾವು ಫಸ್ಟು ID ಕ್ರಿಯೇಟ್ ಮಾಡಿದ ತಕ್ಷಣ ಏನು ಮಾಡ್ತೀವಿ ಅಂತ ಹೇಳಿಬಿಟ್ರೆ, ಲಿಂಕ್ನ ಎಲ್ಲ ನನ್ನ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡ್ತೀವಿ. ಇದನ್ನು ಮಾಡಬಾರ್ದು. ತುಂಬ ಜನ ಯೂಟ್ಯೂಬರ್ಸ್ ಹೇಳಿದ್ರು ಈ ಥರ ಲಿಂಕ್ನ ಶೇರ್ ಮಾಡಬೇಡಿ ಎಲ್ರಿಗೂ, ಅದರಿಂದ ನಿಮಗೇ ಎಫೆಕ್ಟ್ ಆಗುತ್ತೆ, ಯೂಸ್ ಇಲ್ಲ ಅಂತ ಹೇಳಿಬಿಟ್ಟು. ಆದರೆ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ. ಸ್ಟಾರ್ಟಿಂಗ್ ನಮಗೇನಿರುತ್ತೆ ಮೈಂಡಲ್ಲಿ ಅಂತ ಹೇಳಿದ್ರೆ, ಸಬ್ಸ್ಕ್ರೈಬರ್ ಬೇಕು. ಸಬ್ಸ್ಕ್ರೈಬರ್ ಆದರೆ ಅವ್ರು ನಮ್ಮ ವೀಡಿಯೋಸ್ನ ನೋಡ್ತಾರೆ, ನೋಡೋದ್ರಿಂದ ವೀಡಿಯೋಸ್ ವೈರಲ್ ಆಗುತ್ತೆ ಅಂತ ಹೇಳಿ ಅಂದ್ಕೊತೀವಿ. ಆದರೆ ನಾವು ಆ ಥರ ಅಂದ್ಕೊಳ್ಳೋದು ನಿಜವಾಗ್ಲೂ ತಪ್ಪು ಅಂತ ಹೇಳಿಬಿಟ್ಟು ಇವಾಗ ನನಗೆ ಅನ್ನಿಸ್ತಾ ಇದೆ. ನಾನು ಕೂಡ ಇದೇ ತಪ್ಪನ್ನ ಮಾಡಿರೋದು. ID ಕ್ರಿಯೇಟ್ ಮಾಡಿದ ತಕ್ಷಣ ಎಲ್ಲ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿದೆ. ಇವಾಗ 100 ಮೆಂಬರ್ಸ್ ನನಗೆ ಸಬ್ಸ್ಕ್ರೈಬರ್ ಇದ್ದಾರೆ ಅಂತ ಹೇಳಿದ್ರೆ, ಅದರಲ್ಲಿ ಒಂದು 40 to 50% ಇರ್ಬೋದು ನಾನು ಹೇಳಿರೋ ಅವರೇನೇ ಇದರಲ್ಲಿ ಸಬ್ಸ್ಕ್ರೈಬ್ ಆಗಿದ್ದಾರೆ, ನನ್ನ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವರು. ಆದರೆ ಅವ್ರೇನು ಮಾಡ್ತಾರೆ ಅಂದರೆ, ಅದರಲ್ಲಿ ಎಲ್ಲೋ ಒಂದು 10 ಮೆಂಬರ್ಸ್ 20 ಮೆಂಬರ್ಸ್ ಅಷ್ಟೇ ನಮ್ಮ ವೀಡಿಯೋನ ನೋಡಬಹುದು. ಇನ್ನೂ ಕೆಲವರು ವೀಡಿಯೋನ ನೋಡೋದಿಲ್ಲ. ಯಾಕೆ ನೋಡೋದಿಲ್ಲ ಅಂತ ಹೇಳಿದ್ರೆ, ಮೊದಲನೇ ಪಾಯಿಂಟ್ ಏನಪ್ಪ ಅಂದರೆ, ನಾವಿವಾಗ ಏನಾದರೂ ಒಂದು ಕುಕ್ಕಿಂಗ್ ವೀಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀವಿ ಅಂತ ಅಂದ್ಕೊಳ್ಳಿ. ಅವರು ನಮ್ಮ ಫ್ರೆಂಡ್ಸ್ ಆಗಿರೋದ್ರಿಂದ, ಫ್ಯಾಮಿಲಿಯವ್ರು ಆಗಿರೋದ್ರಿಂದ ಅವರಿಗೂ ಕೂಡ ಆ ಕುಕ್ಕಿಂಗ್ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಹಾಗಾಗಿ ಅವರು ಆ ವಿಡಿಯೋನ ನೋಡೋಕ್ಕೆ ಇಂಟ್ರೆಸ್ಟ್ ಪಡೋದಿಲ್ಲ. ಇನ್ನೊಂದು ಏನಪ್ಪ ಅಂತಂದರೆ, ನಾವಿವಾಗ ಏನಾದರೂ ನಮ್ಮದು ಹೋಮ್ ಟೂರ್ ಮಾಡ್ತೀವಿ, ಕಿಚನ್ ಟೂರ್ ಮಾಡ್ತೀವಿ, ಆ ಥರ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀವಿ. ಹಾಗೇನು ಅಲ್ಲೂ ಕೂಡ ಫೇಲ್ಯೂರ್ ಆಗುತ್ತೆ. ಯಾಕಂತ ಹೇಳಿದ್ರೆ, ಅವರು ಡೈರೆಕ್ಟಾಗಿ ನಮ್ಮ ಮನೇನ ನೋಡಿರ್ತಾರೆ, ಹಾಗಾಗಿ ಅವರಿಗೆ ಆ ವಿಷಯದಲ್ಲಿ ಇಂಟ್ರೆಸ್ಟ್ ಇರೋದಿಲ್ಲ. ಆವಾಗ ಅವರು ಆ ವಿಡಿಯೋನ ನೋಡೋದಿಲ್ಲ. ಆಮೇಲೆ ಮತ್ತೆ ಏನೋ ನಾವು ನಮ್ಮ ವಿಲೇಜ್ ಬಗ್ಗೆ ಆಗಲಿ ಅಥವಾ ಯಾವುದಾದ್ರೂ ಒಂದು ನಿಯರ್ ಪ್ಲೇಸ್ಗೆ ವಿಸಿಟ್ ಮಾಡ್ತೀವಿ, ಟ್ರಾವೆಲಿಂಗ್ ವ್ಲಾಗ್ನ ಮಾಡ್ತೀವಿ. ಅದು ಕೂಡ ಸೇಮ್, ಅವರು ಕೂಡ ನಮಗೆ ಗೊತ್ತಿರೋರಾಗಿರೋದ್ರಿಂದ ನಾವು ಹೋಗೋ ಪ್ಲೇಸ್ಗೆ ಅವರು ಹೋಗಿರ್ತಾರೆ, ಅದನ್ನ ಅವರು ಕೂಡ ನೋಡಿರ್ತಾರೆ. ಹಾಗಾಗಿ ಅಲ್ಲೂ ಕೂಡ ಫೇಲ್ಯೂರ್ ಆಗುತ್ತೆ. ಇನ್ನು ಕೆಲವ್ರು ಏನು ಅಂತ ಹೇಳಿದ್ರೆ, ನಾವು ನಮಗೆ ಫ್ರೆಂಡ್ಸು ಫ್ಯಾಮಿಲಿಯವರು ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡು ಹೇಳಿರ್ತೀವಿ. ಬಟ್ ಅವ್ರಿಗೆ ಏನೋ ನಾವು ಅವ್ರಿಗೆ ಫ್ರೆಂಡ್ ಆಗಿರ್ಬೋದು, ಆದರೆ ಅವ್ರಿಗೆ ನಾವು ಫ್ರೆಂಡ್ ಆಗಿರಲ್ಲ ಅಲ್ವಾ, ಇಂಥ ಚಾನ್ಸಸ್ ಇರುತ್ತೆ. ಅವರು ಕೂಡ ನಮ್ಮ ವಿಡಿಯೋನ ಇಷ್ಟಪಡಲ್ಲ, ಡಿಸ್ಲೈಕ್ ಕೂಡ ಮಾಡ್ಬೋದು, ಇಂಥ ಚಾನ್ಸಸ್ ಕೂಡ ಬರುತ್ತೆ. ಹಾಗಾಗಿ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ID ಕ್ರಿಯೇಟ್ ಮಾಡಿದಾಗ ಯಾರಿಗೂ ಕೂಡ ಲಿಂಕ್ನ ಶೇರ್ ಮಾಡಬಾರ್ದು. ಫಸ್ಟು ನಾವು ಡೈರೆಕ್ಟಾಗಿ ಅಪ್ಲೋಡ್ ಮಾಡಬೇಕು. ಆಮೇಲೆ ಅದೊಂದು 50 ಮೆಂಬರ್ಸ್ 100 ಮೆಂಬರ್ಸ್ ವಾಚ್ ಮಾಡಿದ ಮೇಲೆ ನಮಗೆ ಒಬ್ಬರು ಇಬ್ಬರು ಸಬ್ಸ್ಕ್ರೈಬರು ಸಿಗ್ತಾರೆ. ಆವಾಗ ನಿಜವಾಗ್ಲೂ ನಮಗೆ ಗೊತ್ತಿಲ್ಲದೆ ಇರೋರು ನಮ್ಮ ವಿಡಿಯೋ ನೋಡಿ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಆದರು ಅಂತ ಹೇಳಿದ್ರೆ, ನಿಜವಾಗ್ಲೂ ನಮಗೂ ಕೂಡ ಖುಷಿ ಆಗುತ್ತೆ. ಮತ್ತು ವಿಡಿಯೋನ ಕೂಡ ಅವರು ಇಂಟ್ರೆಸ್ಟಿಂದ ವಾಚ್ ಮಾಡ್ತಾರೆ. ಅದ್ರ ಬಗ್ಗೆ ವಿಷಯದ ಬಗ್ಗೆ ಇಂಟ್ರೆಸ್ಟ್ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಅವರು ನಮಗೆಲ್ಲ ವೀಡಿಯೋಗಳನ್ನೂ ನೋಡ್ತಾರೆ ನಿಜವಾಗ್ಲೂ. ಮತ್ತು ಇನ್ನೊಂದು ಏನಪ್ಪ ವಿಷಯ ಅಂತ ಹೇಳಿದ್ರೆ, ಇವಾಗ ಒಂದು ಪಾಸಿಟಿವ್
ಥಾಟ್ಸು ಅಷ್ಟೊಂದು ಬೇಗ ಸ್ಪ್ರೆಡ್ ಆಗಲ್ಲ. ನೆಗೆಟಿವ್ ಥಾಟ್ಸ್ ಏನಾದ್ರು ಇದ್ದರೆ ಇಲಿ ಹೋಯ್ತು ಅಂದರೆ ಹುಲಿ ಹೋಯ್ತು ಅನ್ನೋ ಥರ ಎಲ್ಲ ಕಡೆನೂ ಬೇಗ ಬೇಗ ಸ್ಪ್ರೆಡ್ ಆಗುತ್ತೆ. ಯಾವುದೇ ವಿಷಯ ಆದ್ರೂ ಅಷ್ಟೇ. ಈ ಯೂಟ್ಯೂಬಲ್ಲೂ ಹಾಗೆ ನೀವೊಂದು ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ ಅಂತ ನಿಮ್ಮ ಫ್ರೆಂಡ್ಸಿಗೆ ಹೇಳಿಬಿಟ್ಟು ಎಲ್ರಿಗೂ ಹೇಳಿ ಈ ಥರ ನಾನು ಕ್ರಿಯೇಟ್ ಮಾಡಿದ್ದೀನಿ, ಸಬ್ಸ್ಕ್ರೈಬ್ ಆಗೋಕ್ಕೆ ಹೇಳಿ ಅಂತ ಹೇಳಿದ್ರೆ ಯಾರು ಕೂಡ ಯಾರಿಗೂ ಹೇಳೋದಿಲ್ಲ. ಸಬ್ಸ್ಕ್ರೈಬ್ ಆಗೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಎಲ್ಲೋ ಕ್ಲೋಸ್ ಫ್ರೆಂಡ್ಸ್ ಇರೋರು ಒಬ್ರಿಗೋ ಇಬ್ರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಿಸ್ಬೋದು. ಆದರೆ ಬೇರೆಯವರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೂ ಹೋಗಲ್ಲ, ಹೇಳೋಕ್ಕೂ ಹೋಗೋದಿಲ್ಲ ಅಲ್ವಾ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಈಗ ಹೊಸದಾಗಿ ಯಾರಾದರೂ ಚಾನಲ್ ಕ್ರಿಯೇಟ್ ಮಾಡಿದ್ದೀರಾ ಅಂದರೆ ಅಥವಾ ಇನ್ನು ಮುಂದೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತಂದರೆ ಅವ್ರಿಗೆಲ್ಲ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗ್ಬೋದು ಅನ್ನೋದಕ್ಕೋಸ್ಕರ ಈ 1 ಮಂತಲ್ಲಿ ನನಗಾಗಿರುವಂಥ ಎಕ್ಸ್ಪೀರಿಯನ್ಸ್ನ ನಿಮ್ಮ ಮುಂದೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾರೂ ಕೂಡ ಲಿಂಕ್ನ ಯಾರಿಗೂ ಶೇರ್ ಮಾಡೋಕ್ಕೆ ಹೋಗಬೇಡಿ. ಹಾಗೆಯೇ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ, ಖಂಡಿತ ವ್ಯೂಸ್ ಬಂದೇ ಬರುತ್ತೆ. ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ. ಯಾರಾದರೂ ಇದರಲ್ಲೇ ಕೆಲವರಿಗೆ ಕನಸಿರುತ್ತೆ, ಯೂಟ್ಯೂಬಲ್ಲಿ ನಾನು ತುಂಬ ಏನಾದರೂ ಅಚೀವ್ಮೆಂಟ್ ಮಾಡಬೇಕು, ವೀಡಿಯೋಗಳನ್ನ ಅಪ್ಲೋಡ್ ಮಾಡಬೇಕು, ಇದರಲ್ಲಿ ಅರ್ನಿಂಗ್ಸ್ ಮಾಡಬೇಕು ಅಂತ ಹೇಳಿಬಿಟ್ಟು ಅವರಿಗೋಸ್ಕರ ಹೇಳ್ತಾ ಇದ್ದೀನಿ. ಕೆಲವರು ಫ್ರೀ ಟೈಮ್ ಇದ್ದು ನನಗೆ ಟೈಮ್ ಇದೆಯಪ್ಪ ಟೈಮ್ ಪಾಸ್ಗೋಸ್ಕರ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಟೈಮ್ ಇಲ್ಲ, ತುಂಬ ಕಷ್ಟಪಟ್ಟು ಇವಾಗ ನನಗೂ ಕೂಡ ಟೈಮ್ ಅನ್ನೋದೇ ಇಲ್ಲ ನಿಜವಾಗ್ಲೂ. 2 ಮಕ್ಕಳು ಮನೇಲಿರೋದ್ರಿಂದ, ಮನೇನೂ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು, ಮಕ್ಕಳು ಕೆಲಸಗಳು ಅಂತ ತುಂಬ ಕೆಲಸಗಳಿರುತ್ತೆ. ಆದರೂ ಅದ್ರ ಮಧ್ಯೆನೂ ಎಲ್ಲೋ ಒಂದು ಅರ್ಧ ಗಂಟೆ ಟೈಮ್ ಸಿಗುತ್ತೆ. ಆ ಟೈಮ್ನ ಇಲ್ಲಿ ಯುಟಿಲೈಸ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನನ್ನ ಚಾನಲ್ನ ಸ್ಟಾರ್ಟ್ ಮಾಡಿದೆ. ನಾನು ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೂ ಆಗ್ತಾಯಿಲ್ಲ. ಇವಾಗ 4-5 ಡೇಸ್ ಗ್ಯಾಪ್ ಆಗಿತ್ತು. ಯಾಕಂದರೆ ಮಗಳಿಗೆ ಹುಷಾರಿರಲಿಲ್ಲ, ಅವಳ ಕಡೆ ಕೇರ್ ಮಾಡಬೇಕಾಗಿತ್ತು. ಹಾಗಾಗಿ ಯಾವುದೇ ವೀಡಿಯೋಗಳನ್ನೂ ಕೂಡ ನಾನು ಅಪ್ಲೋಡ್ ಮಾಡಿರಲಿಲ್ಲ. ಇವಾಗ ಟ್ರಾವೆಲಿಂಗ್ ವೀಡಿಯೋ, ಶಾಪಿಂಗ್ ವೀಡಿಯೋ ಎಲ್ಲ ಮಾಡಬೇಕು ಅಂತ ಅಂದ್ಕೊಳ್ತೀನಿ. ಬಟ್ ಅದು ಕೂಡ ನನಗೆ ಆಗ್ತಾ ಇಲ್ಲ. ಯಾಕಂದರೆ ಹೊರಗಡೆ ಹೋದಾಗ ನಾವು ಮಕ್ಕಳ ಬಗ್ಗೆನೇ ಕೇರ್ ಮಾಡಬೇಕಾಗುತ್ತೆ. ಅಂಥ ಟೈಮಲ್ಲಿ ನಮಗೆ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋಕ್ಕೆ ಆಗೋದಿಲ್ಲ. ನಿಮ್ಮ ಹತ್ರ ಸಮಯ ಇದ್ದರೆ ನೀವು ಆರಾಮಲ್ಲಿ ಡೈಲಿ ಒಂದೊಂದು ವೀಡಿಯೋಗಳನ್ನ ಅಪ್ಲೋಡ್ ಮಾಡಿ. ಡೈಲಿ ಆಗಿಲ್ಲ ಅಂತ ಹೇಳಿದ್ರು ಒಂದಿನ ಬಿಟ್ಟು ಒಂದಿನ ಆದ್ರೂ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ಕೊಳ್ಳಿ. ನಿಜವಾಗ್ಲೂ ವ್ಯೂಸ್ ಬಂದೇ ಬರುತ್ತೆ. ತಾಳ್ಮೆಯಿಂದ ಮಾಡಿ, ಸ್ವಲ್ಪ ಟೈಮ್ ಕೊಟ್ಬಿಟ್ಟು ಮಾಡಿದ್ರೆ ನಿಜವಾಗ್ಲೂ ಚೆನ್ನಾಗಾಗುತ್ತೆ ಅಂತ ನನಗನ್ನಿಸ್ತಿದೆ. ವಿಡಿಯೋ ಮಾಡ್ತಾ ಇದ್ದೆ, ಅದಕ್ಕೆ ನಿಲ್ಲಿಸಿದೆ. ಯಾಕಂದರೆ ಅಷ್ಟೊತ್ತಿಗೆ ಒಂದು ಕೊರಿಯರ್ ಬಂತು ಅಮೆಜಾನಿಂದ. ಅದನ್ನು ತಗೊಳ್ಳೋಕ್ಕಂತ ಹೋಗಿದ್ದೆ. ನನ್ನ ಹಸ್ಬೆಂಡು ಮಗಳಿಗೋಸ್ಕರ ಅಂತ ಟೆಡ್ಡಿ ಬೇರ್ ಸೋಪು ಮತ್ತು ಅಟಗ್ಲೋ ಲೋಷನ್ನ ಬುಕ್ ಮಾಡಿದ್ರು. ಅದು ಬಂದಿತ್ತು. ಅದನ್ನು ತಗೊಂಡು ಬಂದು ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ಮಗಳು ಮಲಗಿದ್ದಾಳೆ. ಅವಳು ಮಲಗಿದ ತಕ್ಷಣ ಹೋಗಿಬಿಟ್ಟು ಸ್ನಾನ ಮಾಡ್ಕೊಂಬಂದು ದೇವ್ರ ಪೂಜೆನ ಮಾಡಿಬಿಟ್ಟು ವೀಡಿಯೋನ ಸ್ಟಾರ್ಟ್ ಮಾಡಿದೆ. ಯಾಕಂದರೆ 4 ದಿನ ಗ್ಯಾಪ್ ಆಗಿತ್ತಲ್ವ, ನನಗೂ ಕೂಡ ಏನಾದರೂ ಒಂದು ವೀಡಿಯೋ ಮಾಡಬೇಕು, ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಬಟ್ ಟೈಮೇ ಸಿಗ್ತಾ ಇರಲಿಲ್ಲ. ಹಬ್ಬದ ವೀಡಿಯೋನ, ಗಣೇಶ ಗೌರಿ ಹಬ್ಬದ ವೀಡಿಯೋ ಕೂಡ ನಾನು ಶೂಟ್ ಮಾಡಿ ಇಟ್ಟಿದ್ದೆ ಅಪ್ಲೋಡ್ ಮಾಡಬೇಕು ಅಂತ ಹೇಳಿಬಿಟ್ಟು. ಆದರೆ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಅದು ಕೂಡ ಹಾಗೆ ಉಳ್ಕೊಂತು. ಹಬ್ಬ ಎಲ್ಲ ಮುಗಿಸಿ ನೋಡ್ತಾ ಇದ್ದರೆ ಸಂಜೆ ಅಷ್ಟೊತ್ತಿಗೆ ಅವಳಿಗೆ ಜ್ವರ ಬಂತು. ಸ್ಯಾಟರ್ಡೆ ಸಂಡೇ ಅವಳ ಕಡೆನೇ ಕೇರಿಂಗ್ ಆಯಿತು. ನಿನ್ನೆ ಕೂಡ ಮನೇಲಿ ತುಂಬ ಕೆಲಸಗಳಿತ್ತು. ಹಾಗಾಗಿ ನಿನ್ನೆನೂ ಯಾವುದೇ ವೀಡಿಯೋನೂ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೋಸ್ಕರ ಇವತ್ತು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾನು ಮಾಡಿರುವಂಥ ವಿಡಿಯೋ ಯಾರಿಗಾದರೂ ಯೂಸ್ಫುಲ್ ಅಂತ ಅನಿಸಿದ್ರೆ ನೀವು ಪ್ಲೀಸ್ ನನಗೊಂದು ಲೈಕ್ ಮಾಡಿ, ಹಾಗೆಯೇ ಕಮೆಂಟಲ್ಲೂ ಕೂಡ ತಿಳಿಸಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.